ದಮಯಂತಿಸ್ ವೆಜ್ ರೆಸಿಪೀಸ್. ಒಂದು ಒಳ್ಳೆ ಉಪ್ಪಿಟ್ಟನ್ನು ಮಾಡಬೇಕಲ್ವಾ? ಹಾಗಾಗಿ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿರ್ತಕ್ಕಂಥ ಉಪ್ಮಾ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ತಿಂತಾ ಇದ್ರಂತೂ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತಿಂತೀರ. ಯಾರ್ಯಾರು ಉಪ್ಪಿಟ್ಟು ಬೇಡ, ತಿನ್ನಲ್ಲ, ಇಷ್ಟ ಇಲ್ಲ ಅನ್ನೋರಿಗೆ ಈ ರೀತಿಯಾಗಿ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋದು, ಆದರೆ ಈ ರೀತಿಯಾಗಿ ಉಪ್ಪಿಟ್ಟನ್ನು ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಡ್ತೀರಾ. ನೀವು ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮುಂಚೆ ನಾನು ಕಾಬೂಲನ್ನು ಬಳಸಿ ಒಂದು ಉಪ್ಪಿಟ್ಟನ್ನು ತಯಾರು ಮಾಡಿದ್ದೆ. ಆ ಉಪ್ಪಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ನಿಮಗೆ ಅದು ರೆಸಿಪಿ ಟ್ರೈ ಮಾಡಬೇಕಂದ್ರೆ ನೀವು ಆ ಲಿಂಕನ್ನು ಚೆಕ್ ಮಾಡಿ. ಮಿಕ್ಸ್ಡ್ ರವೆಯನ್ನು ಬಳಸಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರ್ ಆಗಿರ್ತಕ್ಕಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದು, ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಮೊದಲು 1 ಕಪ್ಪಷ್ಟು ಮೀಡಿಯಮ್ ರವೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. 1/4 ಕಪ್ಪು ಬನ್ಸಿ ರವೆ, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಕಾಳುಮೆಣಸು, 1/4 ಕಪ್ಪಷ್ಟು ಈರುಳ್ಳಿ, ಹಸಿ ಮೆಣಸಿನ್ಕಾಯಿ 1/4 ಕಪ್, 4 ರಿಂದ 5 ಒಣಮೆಣಸಿನ್ಕಾಯಿ, ಟೊಮೆಟೊ 1 ಕಪ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಎಲೆ ಸ್ವಲ್ಪ, ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್, ಅಚ್ಚ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು, ಸಾಸಿವೆ 1 ಟೀ ಸ್ಪೂನ್, ಎಣ್ಣೆ 1.5 ಟೇಬಲ್ ಸ್ಪೂನ್. ಮೊದಲು ನಾನು ಒಂದು ಕಡಾಯಿಯನ್ನು ಇಟ್ಟು, ಕಡಾಯಿ ಕಾದ್ಮೇಲೆ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ರವೆಯನ್ನು ಹುರ್ಕೋಬೇಕು. ಮೀಡಿಯಮ್ ರವೆಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಮೊದಲಿಗೆ. ಇವಾಗ ಬನ್ಸಿ ರವೆ 1/4 ಕಪ್ಪಷ್ಟು ಬನ್ಸಿ ರವೆನ ಹಾಕೊಂಡು ಎರಡನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರವೆ ಹುರಿತಾ ಅದ್ರದ್ದು ಸ್ಮೆಲ್ ಬರೋವರೆಗೆ ನೀವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹುರಿದಾದ್ಮೇಲೆ ಕೈಯಲ್ಲಿ ಹಿಡಿದ್ರೆ ಈ ಥರ ಒಂಥರ ಮರಳಾಗಿ ಉದುರಾಗಿ ಬೀಳಬೇಕು, ಆ ರೀತಿಯಾಗಿರಬೇಕು. ಅಲ್ಲಿವರೆಗೆ ಫ್ರೈ ಮಾಡ್ತಾ ಇರಬೇಕು. ಇವಾಗ ಇದು ರೆಡಿ ಆಗಿದೆ. ಇದೊಂದು 5 ನಿಮಿಷ ಟೈಮ್ ತಗೊಳುತ್ತೆ ಉರಿಬೇಕಾದ್ರೆ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀವು ಈ ಪ್ರಾಸೆಸ್ಸನ್ನು ಮಾಡಬೇಕು. ಈಗ ರೆಡಿ ಆಗಿದೆ. ಇದೀಗ ನಾನು ಇದನ್ನ ಒಂದು ತಟ್ಟೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ, ಹುರಿದಾದ್ಮೇಲೆ ಕಲರ್ ಬಣ್ಣ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಇವಾಗ ಇದನ್ನ ಸೈಡ್ಗೆ ಇಟ್ಕೊಬಿಡಿ. ಅದೇ ಕಡಾಯಿಯನ್ನು ಮತ್ತೆ ಒಲೆ ಮೇಲೆ ಇಟ್ಟು, ಕಡಾಯಿ ಕಾದ್ಮೇಲೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಟೋಟಲ್ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದು ಎಣ್ಣೆಯಲ್ಲಿ ಸೌಂಡ್ ಮಾಡತ್ತೀಗ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಕಾದ ನಂತರ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಇವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡೆ. ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿ ಕಂದು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಹುರ್ಕೊಂಡ ನಂತರ ಕರಿಬೇವಿನ ಎಲೆಯನ್ನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ನಂತರ ನೋಡಿ, ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿದು, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು. ಈಗ ಕಟ್ ಮಾಡ್ಕೊಂಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಹರಳುಪ್ಪನ್ನು ಹಾಕೋತಾ ಇದ್ದೀನಿ.
ಈಗ ಚೆನ್ನಾಗಿ ಕಲಿಸ್ಕೊಬಿಡಿ. ಟೊಮೆಟೊ ಹಣ್ಣು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಈಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನಂತರ ಅಚ್ಚಕಾರದ ಪುಡಿ, ಹಾಗೆ ಕಾಳುಮೆಣಸು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ನೀವು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಅಷ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ. ನೋಡೋಣ. ವಾವ್, ಚೆನ್ನಾಗಿ ಬೇಯ್ತಾ ಇದೆ. ಒಂದ್ಸತಿ ಕಲಿಸ್ಕೊಬಿಡೋಣ. ನೋಡಿ, ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೆ ನೀವು ಇದನ್ನ ಫ್ರೈ ಮಾಡ್ತಾ ಬರಬೇಕು. ಆಲ್ಮೋಸ್ಟ್ ರೆಡಿ ಆಗಿದೆ. ಟೊಮೆಟೊ ಹಣ್ಣೆಲ್ಲ ಒಂದು ಮೀಡಿಯಮ್ ಆಗಿ ಬೆಂದಿದೆ. ಇವಾಗ ನಾನು ನೀರನ್ನು ಹಾಕುತ್ತಾ ಇದ್ದೀನಿ. 1ಕ್ಕೆ 2 ಕಪ್ ಅಳತೆ. ಇಲ್ಲಿ ಇದೇ ಕಪ್ಪಲ್ಲಿ 2 ಕಪ್ ರವೆ ಬಂದಿದೆ, ಅದಕ್ಕೆ ನಾನು 4 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಉಪ್ಪೇನಾದರೂ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ, ಖಾರ ಬೇಕಂದ್ರೂ ಹಾಕೋಬೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಬಿಡಿ. ಇಲ್ಲಿ ನೀರು ನಾನು ಹಾಕಬೇಕಾದ್ರೆ ಬಿಸಿ ನೀರು ಕಾಯಿಸ್ಬಿಟ್ಟು ಇಟ್ಕೊಂಡಿದ್ದೆ, ಆವಾಗ ಬೇಗನೆ ಕುದಿ ಬರುತ್ತೆ. ಹಾಗಾಗಿ ನಾನು ಈ ಪ್ರಾಸೆಸನ್ನು ಪ್ರತಿ ಸತಿ ಹೇಳ್ತಾ ಇರ್ತೀನಿ. ಅದು ಮೆಥಡ್ನ ಫಾಲೋ ಮಾಡ್ತೀನಿ. ನೀವು ಬೇಗನೆ ಅಡುಗೆ ಮಾಡ್ಕೋಬೇಕಂದ್ರೆ ಮೆಥಡ್ನ ಫಾಲೋ ಮಾಡಿ. ಈಗ ಕುದಿ ಬರೋಕ್ಕಿಟ್ಟಿದ್ದೀನಿ. ವಾವ್, ಚೆನ್ನಾಗಿ ಕುದಿ ಬಂದಿದೆ. ಕುದೀತಾ ಕುದೀತಾ ಈ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ನೋಡೋಣ, ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸಪೋಸ್ ಹುಳಿ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಬೇಕು ಅಂದರೆ ನೀವು ಇನ್ನೊಂದು ಟೊಮೆಟೊನ ಕಟ್ ಮಾಡಿ ಹಾಕೋಬೋದು. ಇವಾಗ ಕುದ ನಂತರ ನಾನಿವಾಗ ಹುರಿದಿಟ್ಕೊಂಡಿರುವ ರವೆಯನ್ನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಈ ರವೆಯನ್ನು ಹಾಕೋಬೇಕಾದ್ರೆ ನೀವು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು. ಮೊದಲು ಸ್ಟವನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ನಂತರ ರವೆಯನ್ನು ಹಾಕಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಬನ್ನಿ. ಸ್ವಲ್ಪನೂ ಗಂಟುಗಳೇ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಸ್ವಲ್ಪನೇ ಹಾಕ್ಕೊಂಡು ಹಾಗೇ ಕಲಿಸ್ಕೊತಾ ಇದ್ದೀನಿ. ಹಾಕೊಂಡ ತಕ್ಷಣ ಸೌಟಲ್ಲಿ ನೀವು ಕಲಿಸ್ಕೊಬಿಡ್ಬೇಕು, ಇಲ್ಲಾಂದರೆ ಗಂಟುಗಳಾಗ್ಬಿಡ್ತವೆ. ಓಕೆ, ರೆಡಿಯಾಗಿದೆ. ಇವಾಗ ಇದು ಬೇಯಬೇಕಲ್ವಾ ರವೆ, ಹಾಗಾಗಿ ಮುಚ್ಚಳನ ಮುಚ್ಚಿಬಿಟ್ಟು ಸ್ವಲ್ಪ ಕುದಿ ಬರಲಿ. 1-2 ನಿಮಿಷ ಕುದಿ ಬಂದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಬೇಯಕ್ಕೆ ಬಿಡಿ. ಮಧ್ಯದಲ್ಲಿ ಆವಾಗವಾಗ ತೆಗೆದು ಸ್ವಲ್ಪ ಕಲಿಸ್ಕೊಳ್ಳಿ. ನೋಡಿ, ಇನ್ನೂ ಸ್ವಲ್ಪ ಮೇಲ್ಭಾಗ ನೀರಿದೆ, ಅದೆಲ್ಲ ರವೆ ಹೀರ್ಕೋಬೇಕು. ಮತ್ತೆ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ನೀರೆಲ್ಲ ಹೀರ್ಕೊಂಡು ರವೆ ಗಟ್ಟಿಯಾಗಿದೆ. ನೋಡಿ, ಈಗ ಸ್ವಲ್ಪ ಉಪ್ಪು ಬೇಕನ್ಸುತ್ತೆ, ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಬಳಸ್ಕೊಳ್ಳಿ. ಸತಿ ಚೆನ್ನಾಗಿ ಕಲಿಸ್ಕೊಬಿಡಿ. ನೋಡಿ, ಇನ್ನು ಉಪ್ಪಿಟ್ಟು ಹದಕ್ಕೆ ಬಂದಿಲ್ಲ. ಹೇಗೆ ಗೊತ್ತಾಗುತ್ತೆ ಅಂದರೆ ಫುಲ್ ಅಂಟ್ಕೋತಾ ಇದೆ. ಈ ಪ್ರಾಸೆಸ್ ಇಲ್ಲಿ ಒಂದು ಸ್ವಲ್ಪ ನೀವು ನೋಡ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಸಿಮ್ಮಲ್ಲಿ ಆದಷ್ಟು ಸಿಮ್ಮಲ್ಲಿ ಒಂದು 5ರಿಂದ 10 ನಿಮಿಷ ನೀವು ಇದನ್ನ ಬೇಯಕ್ಕೆ ಬಿಡಬೇಕು. ಆವಾಗಲೇ ಉಪ್ಪಿಟ್ಟು ಸಕ್ಕದಾಗಿ ಬರುತ್ತೆ. ನೋಡಿ, ಈಗ ಮತ್ತೆ ಮುಚ್ಚಿಟ್ಟಿದ್ದೆ ನಾನು. ನೋಡಿ, ಇವಾಗ ತಿರುಗಿಸ್ಬೇಕಾದ್ರೆ ಸ್ಪೂನಲ್ಲಿ ಒಂದೇ ರೌಂಡಲ್ಲಿ ಬರುತ್ತೆ, ಆ ರೀತಿಯಾಗಿ ಬರಬೇಕು. ನೋಡಿ, ಪರ್ಫೆಕ್ಟ್ ಆಗಿದೆ. ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಂತ. ಸಿಂಪಲ್ಲಾಗಿ ಈ ಉಪ್ಪಿಟ್ಟಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಲೇಬೇಕಾಗಿರ್ತಕ್ಕಂತಹ ಉಪ್ಪಿಟ್ಟು ರೆಸಿಪಿ. ನೋಡಿ, ಈ ಥರ ಇರಬೇಕು.
ಅದು ಬಾಯಲ್ಲಿಟ್ರಂತೂ ತುಂಬ ಸಾಫ್ಟ್ ಆಗಿರುತ್ತೆ, ಹಾಗೇನೆ ಮೆಲ್ಟ್ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೇನೆ ನೀವು ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಂತ. ಉಪ್ಪಿಟ್ಟು ಯಾರಿಗೆ ಇಷ್ಟಪಡಲ್ವೋ ಈ ರೀತಿಯಾಗಿ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಈ ರೆಸಿಪಿ ನೋಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗೇನು ಮಾಡ್ಕೋಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೇನು ಹಾಕ್ಕೊಡ್ಬೋದು, ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ನೈಟಿಗೆ ಡಿನ್ನರ್ಗೇನು ನೀವು ಇದನ್ನ ಮಾಡಿಕೊಂಡು ತಿನ್ಕೋಬೋದು. ಲೈಟಾಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಮತ್ತಷ್ಟು ಈ ರೆಸಿಪೀಸ್ ಇನ್ನಷ್ಟು ಜನರಿಗೆ ತಲುಪಲಿ, ಹಾಗೆ ಶೇರ್ ಕೂಡ ಮಾಡಿ. ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ ನೋಡಬೇಕಂದ್ರೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.